ನಾವು ಯಾರ ತಲೆನೂ ಹೊಡೆಯಲ್ಲ. ಊಬರ್ ಓಲಾ ಇದೆಲ್ಲ ಬಂತು, ಮೊದ್ಲೇ ಬಾಡಿಗೆ ನಡೀತಾ ಇಲ್ಲ, ಜೀವನ ಕೂಟಾಯ್ತು. ಭಾರಿ ತೊಂದ್ರೆ ಅದು, ಬಾಡಿಗೆ ಹೊಡೆಯಕ ಜನಗಳೇನ್ ದಡ್ರಲ್ಲ ಇವತ್ತು. ಅವ್ರು ಮಾಡ್ತಾ ಇರೋದು ತಪ್ಪೆ. ಈಗ ನಾವ್ ಜೀವನ ಹೆಂಗ್ ಮಾಡೋದು? ಸಾಫ್ಟ್ವೇರ್ಗಳಲ್ಲಿ ಪಿಕಪ್ ಮಾಡ್ಕೋತಾರೆ, ಓಲಾ ಊಬರ್ ಗೋಳಿ ಮಕ್ಕಳು ಮಾಡ್ತಾರೆ. ಅವ್ರಿಗೇನು, ನಾವಿವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಏನ್ ಅವ್ರ ಅಪ್ಪನ ಮಂದ ಕೊಡ್ರ ಯಾರು? ಬರೀ ಬೈಕ್ ಟ್ಯಾಕ್ಸಿನೇ ಮಾಡ್ಬೇಕು ಅನ್ನೋದಿಲ್ವಲ್ಲ, ಬೇರೆ ಪಾರ್ಟ್ ಟೈಮ್ ಬಿಸ್ನೆಸ್ ಲೈಫ್ ಟೈಮ್ ಬಿಸ್ನೆಸ್ ವ್ಯತ್ಯಾಸ ಇಲ್ಲ. ನಮ್ ಜನ 10 ರೂಪಾಯಿ 20 ರೂಪಾಯಿ ಮಕ್ಕ ನೋಡ್ಕೊಂಡು ಇದ್ ಮಾಡೋದು. ಅಂತಂದ್ರೆ ಕೊಡ್ತಾರ, ನೋ ಕಮೆಂಟ್ಸ್. ಎಲ್ಲ ಮಾಡಿ ಓಡಿಸಕ್ ಹೇಳೋನ್ಗೆ ಇನ್ಶೂರೆನ್ಸ್ ಅಲ್ಲಿ ಡ್ರೈವರ್ ಪ್ಲಸ್ ಕಷ್ಟ ಇದು ಪ್ಯಾಸೆಂಜರ್ ಕ್ಲೈಮ್ ಆಗುತ್ತಾ? ಸೇಫ್ಟಿ ನೋಡಲ್ಲ ಅವರು. ಮೀಡಿಯಾದವ್ರು ಏನ್ ಹೇಳ್ತಾರೆ, ಲೂಟಿ ಮಾಡ್ಬಿಡ್ತಾರೆ ನನ್ ಮಕ್ಳವ್ರು. ಏನ್ ಮಾಡೋದು ಅರ್ಥ ಕೂತಿದೀವಿ, ಇನ್ ಬೇರೆ ಕೆಲ್ಸ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಅಲ್ಲಿ ಕಚ್ಕೊಂಡ್ ಸುಮ್ನೆ ಇರ್ಬೇಕಷ್ಟೇ. ಆಟೋ ಗೊತ್ತವ್ರು ಯಾರು ಲಾಸ್ಟ್ ಗೆ ನಮ್ಮನ್ನೇ ಮಾರ್ತಾರ ಸ್ವಲ್ಪ ದಿನ ಅಷ್ಟೇ. ಗೊತ್ತಾಗುತ್ತೆ ಕಷ್ಟ ಏನು ಸುಖ ಏನು. ನಮ್ಗೇನು ನಾವ್ ಜಾಸ್ತಿ ಕೇಳಲ್ಲ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ನಾವ್ ಕಷ್ಟಪಟ್ಟು ನಮ್ ಹೆಂಡತಿ ಮಕ್ಕಳು ಸಾಕ್ತಿವಿ. ಯಾರೇ ಆಗ್ಲಿ ನಿಲ್ಸ್ಲಿ, ಅದು ತೊಂದ್ರೆ ಆಗುತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಾವೇನು ಮಾಡಕ್ ಆಗಲ್ಲ. ಅದಕ್ಕೆ ಅಲ್ಲಿ ಕಚ್ಕೊಂಡ್ ಸುಮ್ನೆ ಇರ್ಬೇಕಷ್ಟೇ. ಬಾಡಿಗೆ ನಮಗ್ ಬಾರಿ ತೊಂದ್ರೆ ಅದು, ಬಾಡಿಗೆ ಹೊಡೆಯಕ. ಯಾಕಂದ್ರೆ ನಮ್ಗ ನೋಡಿ ಬರಲ್ಲ, ನಮ್ಗೆ ಓಲೋ ಆಗಲ್ಲ. ನಾವು ನೇವಾಗಿ ಮೀಟರ್ ಹಾಕೊಂಡು ಓಡಿಸ್ತೀವಿ. ಬೇಕಾದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ಎಲ್ಲ ಬಂದು ಅಚ್ಚುಕಟ್ಟಾಗಿ ಸ್ಪಂದಿಸಿ ಕೂತ್ಕೊಂಡು ಬಂದಾಗ ನಮ್ಗೇನು ನಾವ್ ಜಾಸ್ತಿ ಕೇಳಲ್ಲ. ನಾವ್ ಬಂದ್ರಲ್ಲಿ ನಾವ್ ತೃಪ್ತಿ ಪಟ್ಕೊಂಡು ಕರ್ಕೊಂಡೋಗಿ ಬಿಡ್ತೀವಿ. ಈಗ ಇವ್ರು ಓಲೋ ಊಬರ್ ಹಾಕೊಂಡ್ಬಿಟ್ಟು ಫ್ರೀ ಬಸ್ ಬೇರೆ ಬಿಡ್ಬಿಟ್ಟವ್ರ. ಈಗ ನಾವ್ ಜೀವನ ಹೆಂಗ್ ಮಾಡೋದು? ಅವ್ರು ಸೂಟ್ ಗೇಟ್ಲ ಹೋಗಿಲ್ಲ ಅಂದ್ರೆ ಅವ್ರು ಬಿಡ್ತಿರ್ಲಿಲ್ಲ. ಈಗ ವೈಟ್ ಬೋರ್ಡ್ ಅಲ್ಲಿ ಗಾಡಿಗಳನ್ನ ಲೈಸೆನ್ಸ್ ಇಲ್ಲದೆ ಕೊಡಂಗಿಲ್ಲ ಅಂತಾರಲ್ಲ, ಎಲ್ಲ ಮಾಡಿ ಓಡಿಸಕ್ ಹೇಳೋನ್ಗೆ, ಟ್ಯಾಕ್ಸ್ ಕಟ್ಟಕ್ ಹೇಳೋನ್ಗೆ, ನಾವ್ ಇನ್ಶೂರೆನ್ಸ್ ಮಾಡ್ತೀವಿ, ಎಫ್ಸಿ ಮಾಡಿಸ್ತೀವಿ, ಪರ್ಮಿಟ್ ಮಾಡಿಸ್ತೀವಿ, ಎಲ್ಲಾ ಮಾಡಿಸ್ಕೊಂಡು ನಾವ್ ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ಬೇಕು. ನಮ್ಗೇನು ಫೆಸಿಲಿಟಿ ಕೊಟ್ಟಿದ್ದಾರೆ ನಾನು ಕಳ್ಳನ್ ಮಗ ಏಡಿಗಳವ್ರು ಏನ್ ಮಾಡಕ್ಕಾಗಲ್ಲ. ಕರ್ನಾಟಕ ಗವರ್ಮೆಂಟ್ ಇನ್ನೂ ಅದಕ್ಕೆ ಅಪ್ರೂವ್ ಕೊಟ್ಟಿಲ್ಲ. ದೊಡ್ಡ ಕಳ್ಳನ್ ಮಕ್ಳವ್ರು ಇವ್ರೆಲ್ಲ ದೊಡ್ಡ ಕಳ್ಳರವ್ರು. ಇವ್ರೇನು ಸೂರ್ಯ ಬಿತ್ತು ಅಂದ್ರೆ ನನ್ ಮಕ್ಳು ಎಲ್ಲಕ್ಕೂ ಒಪ್ಕೋತಾರ. ಲಾಸ್ಟ್ ಗೆ ನಮ್ಮನ್ನೇ ಮಾರ್ತಾರ ಸ್ವಲ್ಪ ದಿನ ಅಷ್ಟೇ. ಈ ಫ್ರೀ ಬಸ್ ಬಿಟ್ಟಾರಲ್ಲ, ಏನ್ ಅವ್ರ ಅಪ್ಪನ ಮಂದ ಕೊಡ್ರ ಯಾರು? ನಮ್ಗಳ ದುಡ್ಡು, ನಮ್ ದುಡ್ಡು ನಾವ್ ಕಷ್ಟಪಡ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಫ್ರೀ ಬಸ್ ಅಂತ ನಮ್ ತಲೆ ಮೇಲೆ ಹಾಕ್ತಿಲ್ವಾ? ಎಣ್ಣೆ ಜಾಸ್ತಿ ಮಾಡೋಣ, ಬೇಳೆ ಅಕ್ಕಿ ಬೇಳೆಗೆಲ್ಲ ಜಾಸ್ತಿ ಮಾಡೋಣ, ಅದೆಲ್ಲ ದುಡ್ಡಲ್ವಾ? ನಾವ್ ಯಾರ ತಲೆನೂ ಹೊಡೆಯಲ್ಲ. ಆಮೇಲೆ ಯಾರ ಹತ್ರನೂ ದುಡ್ಡು ಕೇಳಲ್ಲ. ನಾವ್ ಕಷ್ಟಪಟ್ಟು ನಮ್ ಹೆಂಡತಿ ಮಕ್ಕಳು ಸಾಕ್ತಿವಿ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಬೈಕ್ ಟ್ಯಾಕ್ಸಿಗೆಲ್ಲ ಅಪ್ರೂವ್ ಕೊಟ್ಟಿದ್ದಾರೆ ಅಣ್ಣ, ಬೈಕ್ಗೆಲ್ಲ. ಇದಕ್ಕೆ ನೀವು ಏನಂತ ಹೇಳ್ತೀರಾ? ಸರ್, ಈಗ ಒಂದ್ ಕಡೆಯಿಂದ ನೋಡ್ರೆ ತೊಂದ್ರೆ, ಇನ್ನೊಂದ್ ಕಡೆಯಿಂದ ನೋಡ್ರೆ ಅವ್ರ ಪಾಡ್ಗೆ ಅವ್ರಿಗೆ ಇದ್ ಮಾಡ್ತಾರೆ, ಅವ್ರಿಗೂ ಕಷ್ಟ ಇದ್ದೇ ಮಾಡ್ತಾರೆ. ಇನ್ನೊಂದ್ ಕಡೆಯಿಂದ ನೋಡ್ರೆ ನಮ್ಗ್ ಮೊದ್ಲೇ ಬಾಡಿಗೆ ನಡೀತಾ ಇಲ್ಲ, ಎಲ್ಲಾ ಗಾಡಿಗಳು ಜಾಸ್ತಿ ಆಗೈತೆ, ನಮಗೂ ತೊಂದ್ರೆನೆ. ಈಗ ಫ್ರೀ ಬಸ್ ಬೇರೆ ಮಾಡಿದ್ದಾರೆ. ಫ್ರೀ ಬಸ್ ಅಂತೂ ಬಿಡಿ, ಅದ್ರ ಬಗ್ಗೆ ಮಾತಾಡಂಗಿಲ್ಲ, ನೋ ಕಮೆಂಟ್ಸ್. ಸರ್, ಅಂದ್ರೆ ಅದು ನಿಮ್ಗೂ ಹೊಡೆತ ಬೀಳುತ್ತೆ ಅಂತ ಹೇಳ್ತೀರಾ ಸರ್? ಬಿದ್ದೇ ಬೀಳುತ್ತೆ, ಏನ್ ಮಾಡಕ್ ಆಗಲ್ಲ. ಪ್ರಕೃತಿ ನಿಯಮ ಹೆಂಗೆ, ಎಲ್ಲಾರು ಸಾಕ್ಬೇಕು, ನಾವು ಹೋಗ್ತಾನೆ ಇರ್ಬೇಕಷ್ಟೇ. ಆದ್ರೆ ಅದು ನಮ್ಗ್ ತೊಂದ್ರೆನೆ, ಅದು ನಮಗ್ ತೊಂದ್ರೆನೆ. ಬೈಕ್ ಟ್ಯಾಕ್ಸಿಯಿಂದ ನಮಗ್ ತೊಂದ್ರೆನೆ, ನಮಗ್ ಬಾಡಿಗೆ ಇರಲ್ಲ. ನಾವಿವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಇನ್ಶೂರೆನ್ಸ್ ನಮ್ಗೆ ವರ್ಷಕ್ಕಿಲ್ಲ ಅಂದ್ರೆ ಒಂದ್ 12,000 ಇನ್ಶೂರೆನ್ಸ್ ಕಟ್ತೀವಿ. ಎಲ್ಲೋ ಬೋರ್ಡ್ ಅಲ್ವಾ ನಮ್ದು, ವರ್ಷಕ್ಕೆ ಅಷ್ಟಿರ್ತದೆ. ಅವ್ರಿಗೆ ಅಷ್ಟೊಂದೇನು ಇರಲ್ಲ. ಏನೋ ಎಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರು ಹೆಂಗ್ ಹೇಳ್ತಾರೆ ಇದ್ ಮಾಡ್ಬೇಕು. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಣ್ಣ. ಇನ್ನೊಂದ್ ಏನಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಆಟೋ ಡ್ರೈವರ್ ಗಳ ಮಕ್ಳು ಬೇರೆ ಊರಲ್ಲಿ ಓದ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಅವರು ಈಗ ಖರ್ಚಿಗೆ ದುಡ್ಡು ಬೇಕು ಅಥವಾ ಫೀಸ್ ಕಟ್ಟಕ್ಕೆ ಏನಕ್ಕೋ ದುಡ್ಡು ಬೇಕು. ಅವರು ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡಕ್ಕೆ ಶುರು ಮಾಡಿರ್ತಾರೆ. ಅದಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ಕೆಲಸ ಸಿಗ್ಲಿಲ್ಲ ಅಂದ ತಕ್ಷಣ ಈಗ ಬರೀ ಬೈಕ್ ಟ್ಯಾಕ್ಸಿನೇ ಮಾಡ್ಬೇಕು ಅನ್ನೋದಿಲ್ವಲ್ಲ, ಬೇರೆ ಐತೆ. ಈಗ ಅವ್ರಿಗಿರೋ ಮೈಂಡ್ ಅವ್ರೇನಾದ್ರು ಕ್ರಿಯೇಟಿವ್ ಆಗಿ ಇದ್ ಮಾಡಿ ಅವರೇ ಸ್ವಂತ ಓನ್ ಬಿಸ್ನೆಸ್ ಮಾಡ್ಬೋದಲ್ಲ. ಬುಕ್ ಮಾಡೋರು ತುಂಬಾ ಜನ ಇರೋದ್ರಿಂದ ಇವಾಗ ಏನು ಗೊತ್ತಾ, ಬುಕ್ ಮಾಡೋರು ಅಂದ್ರೆ ನಮ್ ಜನ 10 ರೂಪಾಯಿ 20 ರೂಪಾಯಿ ಮಕ್ಕ ನೋಡ್ಕೊಂಡು ಇದ್ ಮಾಡೋದು. ಸೇಫ್ಟಿ ನೋಡಲ್ಲ ಅವರು. 10 ರೂಪಾಯಿ 20 ರೂಪಾಯಿ ಉಳ್ಸಕ್ ನೋಡ್ತಾರೆ. 10 ರೂಪಾಯಿ 20 ರೂಪಾಯಿ ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿರ್ತಾರೆ, ಅವ್ರು ಅದನ್ನ ಯೋಚನೆ ಮಾಡಲ್ಲ. ಈಗ ಅದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು. ಈಗ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಾ ಇದಾರಲ್ವಾ, ಇನ್ಶೂರೆನ್ಸ್ ಅಲ್ಲಿ ಡ್ರೈವರ್ ಪ್ಲಸ್ ಕಷ್ಟ ಇದು ಪ್ಯಾಸೆಂಜರ್ ಕ್ಲೈಮ್ ಆಗುತ್ತಾ? ಏನು ಆಗದ್ ಬೇಡ. ಆಕ್ಸಿಡೆಂಟ್ ಆದ್ರೆ ಏನಾರು ಆಗುತ್ತಾ? ನಮ್ಮ ಆಟೋದಲ್ಲಿ ಆಗುತ್ತೆ. ಏನೋ ಆಗದ್ ಬೇಡ ಹೇಳ್ತಾ ಇರೋದು. ರೂಲ್ಸ್ ಪ್ರಕಾರ ಹೋಗ್ತೀನಿ ಅಂದ್ರೆ ಅದ್ ನಮ್ಗ್ ತೊಂದ್ರೆ, ಅವ್ರು ಮಾಡ್ತಾ ಇರೋದು ತಪ್ಪೆ. ಇದು ಮಾನವೀಯತೆಯಿಂದ ನೋಡ್ತೀನಿ ಅಂದ್ರೆ ಅವ್ರಿಗೂ ಕಷ್ಟ ಇರ್ತದೆ, ಅವರು ದುಡಿಬೇಕು, ಮಾಡ್ಲಿ, ಏನು ಮಾಡಕ್ಕಲ್ಲ. ಈಗ ಎರಡ್ ಕಡೆನೂ ಮಾತಾಡ್ಬೇಕು ಅಂದ್ರೆ ಈ ಕಡೆ ಹ್ಯುಮ್ಯಾನಿಟಿನೂ ಬೇಕು, ಈ ಕಡೆ ಕಾನೂನು ಹೆಂಗಿರ್ತದೆ ಅದು ಮಾಡ್ಬೇಕು. ಎಲ್ಲ ಏನ್ ನಾವೆಲ್ಲ ಡಿಸೈಡ್ ಮಾಡಕ್ಕಾಗಲ್ಲ. ಏನ್ ಸರ್ಕಾರ ಡಿಸೈಡ್ ಮಾಡ್ತದೆ ಮಾಡಿ. ಯಾರು ಇದು 50 ವರ್ಷದಿಂದ ಇರೋದು ಆಟೋ, 50-60 ವರ್ಷ ಆಯ್ತು. ನಾವು ಮುಂದೆ ಈಗ 63 ವರ್ಷ 40 ವರ್ಷ ಸರ್ವಿಸ್ ಆಗೋಗಿದ್ದಾರೆ. ಅವರು ಬೋಳಿ ಮಕ್ಕಳು ಮಾಡ್ತಾರೆ. ಅವ್ರಿಗೇನು ಯಾರಪ್ಪನ ಮನೆದು ಜನಗಳು ನಾಳ್ ಮಾಡಕ್ಕೆ ಬಂದಿರೋದು. ಫಸ್ಟ್ ಅದು ಆನ್ಲೈನ್ ನಿಲ್ಸಿದ್ರೆ ಎಲ್ಲಾ ಸರಿ ಹೋಗ್ತದೆ. ಅವ್ರಿಗೆ ತಾಕತ್ತಿಲ್ವಾ? ಸೆಂಟ್ರಲ್ ಆಗ್ಲಿ ಸ್ಟೇಟ್ ಅವರೇ ಆಗ್ಲಿ,
ಯಾರೇ ಆಗ್ಲಿ ನಿಲ್ಸ್ಲಿ ಅದು. ಆಟೋದವರು ಬದುಕ್ತಾರೆ, ಯಾರೇನು ಇಲ್ಲಿ ಏನು ಎಕ್ಸ್ಟ್ರಾ ಕೊಡಲ್ಲ, 10-20 ಕೊಡ್ತಾರೆ. 10-20 ಇವ್ರಿಗೆ ದೊಡ್ಡದಾಗೋಗ್ತದೆ, ಕೋಟಿ ತಿಂತಾರಲ್ಲ, ಅದು ಲೆಕ್ಕ ಬರಲ್ಲ. ಅಣ್ಣ ಈಗ ಆದಾಯ ಅದು ಬರಕ್ಕಿಂತ ಮುಂಚೆ ಎಷ್ಟಿತ್ತು, ಅದ್ರ ಮೇಲೆ ಕಮ್ಮಿ ಆಗಿದೆ ಅಣ್ಣ? ನಮ್ಗೆ 2 ರೂಪಾಯಿ ನಾವು ಕಿಲೋಮೀಟರ್ ಬಂದಿರೋದು ಮಿನಿಮಮ್, ಆಗ್ಲಿಂದ ಓಡಿಸ್ತಾ ಇರೋದು. ಕರೆಕ್ಟ್ ಆಗಿ ಅವಾಗಿನ ಜೀವನನೇ ಇಲ್ಲ ಈಗ. ಬಿಡಿ, ಸಂಪಾದನೆ ಮಾಡಿದ್ರೆ ಅಷ್ಟೇ ಖರ್ಚಾಗ್ತದೆ. ಇವ್ರು ಹೇಳ್ತಾರೆ 5 ರೂಪಾಯಿ 10 ರೂಪಾಯಿ ಡ್ರೈವರ್ ತಿನ್ಬಿಟ್ರು ಅಂತ, ಅದು ತಪ್ಪು. ಅದು ಕಷ್ಟ ಬಿದ್ದು ಹೋಗ್ತಾರೆ, ರಾತ್ರಿ ಹೊತ್ತಾಗ್ಲಿ ನೈಟ್ ಎಲ್ಲ ಡ್ಯೂಟಿ ಮಾಡ್ತಾರೆ ಆಟೋದವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಣ್ಣ ಈಗ ನಿಮ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋದು ತಪ್ಪು ಅಣ್ಣ? ತಪ್ಪೇ ಅದು ಅವ್ರು ಮಾಡಿರೋದು. ಅಣ್ಣ ನಾವು ಯೂಟ್ಯೂಬ್ ಚಾನೆಲ್ ಇಂದ ಬಂದಿದೀವಿ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಬೈಕ್ ಟ್ಯಾಕ್ಸಿಗೆ ಅಪ್ರೂವ್ ಕೊಟ್ಟಿದ್ದಾರೆ ಅಣ್ಣ, ಓಡಿಸಬಹುದು ಅಂತ. ಅದಕ್ಕೆ ನಿಮ್ದು ಅದಕ್ಕೆ ಏನ್ ಪ್ರತಿಕ್ರಿಯೆ ಅಣ್ಣ? ನಮ್ದು ಹೇಳ್ತೀನಿ, ಏನ್ ಗೊತ್ತ, ಅವರು ಬೈಕ್ ಅವ್ರಿಗೆ ಜೀವನ ತೊಂದರೆ ಆಗೈತೆ ಬೈಕ್ನವ್ರಿಗೆ ಅಲ್ವಾ. ಅವರು ಒಂದ್ ಆಟೋ ತಗೊಂಡು ನಮ್ಮಂಗೆ ಒಂದ್ ಆಟೋನೇ ಓಡಿಸ್ಲಿ, ತೊಂದ್ರೆ ಏನಿಲ್ವಲ್ಲ. ನಮ್ಗೆ ಆಟೋದವ್ರಿಗೆ ಇವತ್ತು ದಿನ 100 ಜನ ನಿಮ್ಮತ್ತ ಯುವಕರು ಬರ್ತಾನೆ ಅವ್ರೆ ಆಟೋ ಡಿಪಾರ್ಟ್ಮೆಂಟ್ಗೆ. ನಾವೇನ್ ಬೇಡ ಅನ್ನಕ್ ಆಗಲ್ಲ. ಅವ್ರು ಆಟೋನೇ ತಗೊಳ್ಳಿ, ಆಟೋದಲ್ಲೇ ಹೊಡೀರಿ ಬಾಡಿಗೆನ. ಈಗ ರೂಲ್ಸ್ ಪ್ರಕಾರ ಎಲ್ಲೋ ಬೋರ್ಡ್ ಅಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತದೆ. ಏನಾದ್ರು ಆಯ್ತು ಅಂತಂದ್ರೆ ಬೋರ್ಡ್ ಅಲ್ಲಿ ಅದು ಸ್ಕೂಟರ್ ಅಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಕೊಡ್ತಾರ. ಏನಾದ್ರು ಹೆಚ್ಚು ಕಮ್ಮಿ ಡೆತ್ ಆಯ್ತು ಅಂತಂದ್ರೆ ಕಸ್ಟಮರ್ ಏನಾದ್ರು ಡೆತ್ ಆಯ್ತು ಅಂತಂದ್ರೆ ಕೊಡ್ತಾರ. ಬೈಕ್ ಟ್ಯಾಕ್ಸಿ ಹೊಡಿ, ಆಟೋನೇ ಬಂದು ಅವರು ಟ್ಯಾಕ್ಸ್ ಕಟ್ಲಿ, ಎಲ್ಲೋ ಬೋರ್ಡ್ ಮಾಡಿಸ್ಲಿ, ಆಟೋ ಮಾಡ್ಕೊಡ್ಲಿ. ಏನು ಮಾಡದ್ಬೇಡ. ಒಂದ್ ಆಟೋ ಈಗ ಹೆಂಗಿದ್ರು ಇವತ್ತಿನ ದಿನ 1 ಲಕ್ಷ ರೂಪಾಯಿ ಬೇಕೇ ಬೇಕು. ಒಂದ್ ಯಾವ್ದಾದ್ರು ಮೊಬೈಲ್ ತಾತೀನಿ, ಏನೋ ಒಂದ್ ಬೈಕ್ ತಾತೀನಿ, 1 ಲಕ್ಷ 1,10,000 ಒಂದು 20 ಬೇಕೇ ಬೇಕು. ಅದ್ರ ಬದಲು ಒಂದು ಆಟೋನೇ ಸೆಕೆಂಡ್ಸ್ ಯಾವ್ದಾದ್ರು ಸಿಗುತ್ತೆಪ್ಪ 1 ಲಕ್ಷ ರೂಪಾಯಿಗೆ ತಗೊಂಡು ಓಡಿಸ್ಲಿ ಅದನ್ನೇ. ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿದ್ಮೇಲೆ ಆದಾಯ ಎಷ್ಟು ತರ ಕಮ್ಮಿ ಏನಾದ್ರು ಆಗಿದೆ ಅಣ್ಣ? ಅಣ್ಣ ನಮ್ಗೆ ಯಾವತ್ತು ಊಬರ್ ಓಲಾ ಇವೆಲ್ಲ ಬಂತು ಅವತ್ತೇ ನಮ್ ಜೀವನ ಕೂಟಾಯ್ತು. ಇವತ್ತಲ್ಲ ಅವತ್ತೇ ಕೂಟಾಯ್ತು. ಏನ್ ಮಾಡೋದು, ಒದ್ದಾಡ್ತಾ ಕೂತಿದ್ವಿ. ಇನ್ ಬೇರೆ ಕೆಲ್ಸ ಗೊತ್ತಿಲ್ಲ ನಮ್ಗೆ, ಇರೋದು ಇದೊಂದೇ ಮಾಡ್ಕೊಂಡು ಊಟ. ಅಂದ್ರೆ ಆದಾಯದಲ್ಲಿ ಎಷ್ಟು ಏನು ಇಲ್ಲ ಅಣ್ಣ. ಇವತ್ತು ಬೆಳಗ್ಗೆಯಿಂದ ನೀವು ನಂಬ್ತಿರೋ ಬಿಡ್ತಿರೋ 200 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಅಣ್ಣ. ಮೊದ್ಲು ಮುಂಚೆ 700 800 ಹಿಂಗ್ ಹೊಡಿತಿದ್ವು. ಇವತ್ ನೋಡಿ ಬೆಳಗ್ಗೆಯಿಂದ 200 ರೂಪಾಯಿ ಹೊಡೆದಿದ್ದೀನಿ. ಬರೀ ಆಯಿಲ್ ಚೇಂಜ್ ಮಾಡ್ಕೊಟ್ರೆ 150 ರೂಪಾಯಿ ಕೇಳ್ತಾರೆ. ಬರೀ ಆಯಿಲ್ ಚೇಂಜ್ ಮಾಡ್ಕೊಟ್ರೆ ಆ ತರ ಆಗೈತೆ ಜೀವನ. ಏನ್ ಮಾಡೋದು? ನಾವು ಬೈಕ್ ಟ್ಯಾಕ್ಸಿ ಅವ್ರನ್ನ ಓಡಿಸ್ಬೇಡಿ ಅಂತ ನಾವ್ ಹೇಳ್ತಲ್ಲ. ಅವ್ರು ಬನ್ನಿ ನಮ್ಮಂಗೆ ಆಟೋ ತಗೊಳ್ಳಿ. ಈಗ ಬೈಕ್ 1 ಲಕ್ಷ ಹಾಕಲ್ವಾ, ಅದೇ ದುಡ್ಡು ಆಟೋಗೆ ಹಾಕಿ ಬನ್ನಿ ಹೊಡಿರಿ, ಬೇಡ ಅಂತಾರೆ. ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಹೆಂಗಿದೆ ಅಂತ ಅಂದ್ರೆ, ಈಗ ಅವರು ಪಾರ್ಟ್ ಟೈಮ್ ಸುಮ್ನೆ ಖರ್ಚಿಗೆ ದುಡ್ಡು ಮಾಡ್ಕೊಳತಾರ ಹುಡುಗರು ತುಂಬಾ ಜನ. ಅಣ್ಣ ಪಾರ್ಟ್ ಟೈಮ್ ಬಿಸ್ನೆಸ್ ಲೈಫ್ ಟೈಮ್ ಬಿಸ್ನೆಸ್ ವ್ಯತ್ಯಾಸ ಇಲ್ವಾ? ಅರ್ಧ ಸ್ಟೂಡೆಂಟ್ಗಳು ಇದಾರೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ಗಳಲ್ಲಿ ಪಿಕಪ್ ಮಾಡ್ಕೋತಾರೆ ಓಲಾ ಊಬರ್. 6 ಗಂಟೆ ಡ್ಯೂಟಿ ಮುಗಿತದೆ. ಸಂಜೆ ಮೇಲೆ ಏನ್ ಮಾಡ್ತಾರೆ, ಸ್ವಿಗ್ಗಿ ಅದು ಇದು ಈ ತರ ಊಬರ್ ರಾಪಿಡೋ ಈ ತರ ಎಲ್ಲ ಮಾಡ್ತಾವ್ರೆ. ಅದು ಸಂಬಳ ತಗೊಂಡು ಇದು ತಗೊಂಡು ಬೇರೆ ಒಂದ್ ಕೆಲಸ ಮಾಡ್ಲಿ. ಮೇನ್ ಈ ಮೊಬೈಲ್ ಯಾವ್ದು ಕೀಪ್ಯಾಡ್ ಇತ್ತಲ್ಲ, ಅದು ಪೋಸ್ಟ್ ಪೇಡ್ ಬಸ್ ಗೊತ್ತೆ, ಇದು ಗೊತ್ತಲ್ಲ, ಅಲ್ಲಿಂದಾನೇ ಜೀವನ ಹಾಳಾಗೋಯ್ತು. ಈಗ ಪ್ರತಿಯೊಂದು ಲೈಟ್ ಬಿಲ್ ಕಟ್ಟಬೇಕು ಜನ ಬರ್ತಿದ್ರು, ಒಂದು ಅಂಗಡಿ ಸಾಮಾನ್ ತಗೊಳಕ್ಕೂ ಜನ ಬರ್ತಿದ್ರು. ಈಗ ಯಾವ್ದು ಇಲ್ಲ, ಮನೆಗೆ ಬರುತ್ತೆ. ಊಟನ ಮನೆಗೂ ಬರುತ್ತೆ, ಎಲ್ಲ ಮನೆಗೆ ಬರ್ತದೆ. ಆಟೋ ಕಟ್ತಾರೆ ಯಾರು ಅಲ್ವಾ? ಜನಗಳೇನ್ ದಡ್ರಲ್ಲ ಇವತ್ತು. ನಾನ್ 100 ರೂಪಾಯಿ 200 ರೂಪಾಯಿ ಕೇಳ್ಬಿಟ್ರೆ ಕೊಟ್ಬಿಡಕ್ ಜನ ಏನ್ ದಡ್ರಲ್ಲ ಇವತ್ತು. ಅರ್ಥ ಮಾಡ್ಕೊಳ್ಳಿ. ಮೀಡಿಯಾದವ್ರು ಏನ್ ಹೇಳ್ತಾರೆ, ಲೂಟಿ ಮಾಡ್ಬಿಡ್ತಾರೆ. ಅಣ್ಣ ಜೋಬಳ ಕೈ ಹಾಕಿಸ್ತೈತೆ ಇಲ್ಲ ಆಗತ್ತಾ? ಈಗ ಆಮೇಲೆ ನಾನ್ 100 ರೂಪಾಯಿ 200 ರೂಪಾಯಿ ಕೇಳಿದ್ರೆ ನೀ ಸುಮ್ನೆ ಕೊಟ್ಬಿಡ್ತೀಯ? ಯಾರು ಕೊಡಲ್ಲ. ಸುಮ್ನೆ ಈ ಮೀಡಿಯಾದವರು ಅಷ್ಟ್ ಕಿತ್ಕೊಂಡ್ಬಿಟ್ರು ಇಷ್ಟು ಸುಳ್ಳು ಆಗಲ್ಲ. ನಾವೇ ಬೆಳಗ್ಗೆಯಿಂದ ನೋಡಿ ನಂಬ್ತಿರೋ ಬಿಡ್ತೀರಾ ದೇವರಾಣೆ 200 ರೂಪಾಯಿ ಹೆಂಗ್ ಸರ್ ಜೀವನ ಮಾಡಕೈತೆ? ಗ್ಯಾಸ್ ಏನ್ ಹಾಕ್ಸ್ಲಿ, ಮನೆಗೆ ಏನ್ ಕೊಡ್ಲಿ, ಪ್ರತಿಯೊಂದು ನೋಡ್ಬೇಕು. ನಾವೆಲ್ಲಿಂದ ಮಾಡೋದು ಅಲ್ವಾ? ನಮ್ ಜೊತೆಗ್ ಬನ್ನಿ, ಸಹಪಾಠಿಗಳಾಗಿ ಗೊತ್ತಾಗುತ್ತೆ ಕಷ್ಟ ಏನೋ ಸುಖ ಏನೋ, ಏನ್ ಸಂಪಾದನೆ ಐತೆ ಅನ್ನೋದು ನಿಮ್ಗೂ ಗೊತ್ತಾಗ್ತದೆ ಅಲ್ವಾ? ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ್ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.